ಈ ದಿವಸ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಊರಿನವರೆಲ್ಲ ನಮ್ಮೂರಿನಲ್ಲಿ ಸೋಮೇಶ್ವರ ದೇವಸ್ಥಾನ ಹಳೇದಾಗಿದೆ, ಅದನ್ನು ಕೆಡವಿ ಹೊಸದಾಗಿ ಕಟ್ಟಬೇಕು ಅಂತೇಳಿ ಹಿಂದೆ ಪ್ರಸ್ತಾಪ ಮಾಡಿದರು ಶಾಸಕರ ಹತ್ರ. ಶಾಸಕರು ಕೂಡ ನಾನೊಂದು 25 ಲಕ್ಷ ಕೊಡ್ತೀನಿ, ಸರ್ಕಾರದಿಂದ ಏನು ಅನುದಾನ ಬರ್ತದೆ ಅದನ್ನು ಕೊಡಿಸ್ತೀನಿ ಅಂತೆಲ್ಲ ಹೇಳಿದರು. ಹಾಗಾಗಿ ಇವತ್ತು ಪ್ರಥಮವಾಗಿ 10 ಲಕ್ಷ ರೂಪಾಯಿನ ಇವತ್ತು ನಮ್ಮ ಕೈಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ದೇವಸ್ಥಾನ ಅಭಿವೃದ್ಧಿ ಮಾಡಿರಿ, ಮಾಡ್ತಾ ಮಾಡ್ತಾ ಮತ್ತೆ ಸರ್ಕಾರದಿಂದ ಬರೋ ಅನುದಾನ ಮತ್ತೆ ನಾನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ತಿಪ್ಪೇನಹಳ್ಳಿ ಸೋಮೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿನ ಈಗ ಮುಖಂಡರುಗಳು, ಊರಿನ ಮುಖಂಡರು ಸುಬ್ಬರೆಡ್ಡಿ ಅಣ್ಣವರು, ರಾಮಕೃಷ್ಣ ಅಣ್ಣವರು, ನಾಗೇಶ್ ಅಣ್ಣವರು, ಸೀತಾರಾಮಣ್ಣವರು, ನಾಗರಾಜ್ ಅಣ್ಣವರು, ಪ್ರಕಾಶ್ ಅಣ್ಣವರು, ಗ್ರಾಮ ಪಂಚಾಯತ್ ದೇವರಾಜ್ ಅಣ್ಣವರು, ಗೋಪಾಲ್ ಅಣ್ಣವರು, ಶಿವಕುಮಾರ್ ಅವರು, ಹಿರಿಯರಾದ ನಾಗರಾಜ್ ಅಣ್ಣವರು ಎಲ್ಲರೂ ಊರಿನವ್ರು ಒಟ್ಟಿಗೆ ಇದ್ದಾರೆ. ಇನ್ನೂ ಸದಸ್ಯರು 3-4 ಜನ ಬಂದಿಲ್ಲ, ಅವರೆಲ್ಲ ಆಚೆ ಹೋಗಿದ್ದಾರೆ. ಹಾಗಾಗಿ ಅವ್ರ ಮುಖಾಂತರ ಅವ್ರಿಗೆ ತಲುಪಿಸಿ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಈಗಾಗಲೇ ಶಾಸಕರು ಹೇಳಿದ ಮಾತು ಪ್ರಕಾರ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹಣ ಕೊಡ್ತಾ ಇದ್ದಾರೆ. ನಾಳೆ ಕೂಡ ರಸ್ತೆಗಳದ್ದು ಅಭಿವೃದ್ಧಿ ಕೆಲಸದ್ದು ಪೂಜೆಗಳು ಇಟ್ಕೊಂಡಿದ್ದಾರೆ. ಸಿಟಿಯಲ್ಲಿ ಡಬಲ್ ರೋಡ್ಗೆ ಕಾಂಕ್ರೀಟ್ ರಸ್ತೆಗೆ 1.5 ಕೋಟಿ, ಮತ್ತು ಅಲ್ಲಿಂದ ಐಮ್ಯಾಕ್ಸ್ ಲೈಟ್ ಮಲ್ಲಂಡಹಳ್ಳಿಯಲ್ಲಿ, ನಾಚಹಳ್ಳಿಯಲ್ಲಿ ಐಮ್ಯಾಕ್ಸ್ ಲೈಟು, ಮತ್ತು ಅಮ್ಮನಲ್ಲೂರಿಂದ ಚಲ್ದಿಗಾನಹಳ್ಳಿ ರಸ್ತೆಗೆ 3 ಕೋಟಿ ರೂಪಾಯಿ, 3.5 ಕೋಟಿ ರೂಪಾಯಿ, ಮತ್ತು ಕ್ಯಾಲ್ನೂರಲ್ಲಿ 1 ಕೋಟಿ ರೂಪಾಯಿ, ಬೀಚ್ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಹಳ್ಳಿಯಲ್ಲಿ 1 ಕೋಟಿ ರೂಪಾಯಿ, ಉಲ್ಟಗ್ರಾರದಲ್ಲಿ 1 ಕೋಟಿ ರೂಪಾಯಿ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಾಳೆ ಪೂಜೆ. ಮತ್ತು ನಮ್ಮ ಗಡಿವರೆಗೂ ಅಂದರೆ ನಮ್ಮ ಕ್ಷೇತ್ರಕ್ಕೆ ಸೇರಿದಂಥ ಕೃಷ್ಣಾಪುರಿಂದ ತಪ್ಪೋಗಿತ್ತು ಇದ್ರ ತನಕ, ಚಿಂತಾಮಣಿ ಗಡಿ ತನಕ 80 ಲಕ್ಷ ರೂಪಾಯಿ ರಸ್ತೆ ಹಾಕಿದ್ದಾರೆ. ಈಗಾಗಲೇ ಎಲ್ಲ ಕೆಲಸ ಮುಗ್ದಿದ್ದೀನಿ, ಟಾರ್ ಹಾಕೋ ಒಂದು ಕೆಲಸ ಮಾತ್ರ ಇದೆ, ನಾಳೆ ಪೂಜೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅಭಿವೃದ್ಧಿ ಪರ ಕೋಲಾರ ಶಾಸಕರಿದ್ದಾರೆ. ಎಲ್ಲರೂ ಹೇಳ್ತಾರೆ ಏನು ಕೆಲಸ ಮಾಡ್ತಾ ಇಲ್ಲ, ಊರಿಗೆ ಬರ್ತಾ ಇಲ್ಲ ಅಂತ. ಅವರು ದಿನನಿತ್ಯ ನಾವು ಜೊತೆಯಲ್ಲಿ ಓಡಾಡ್ತೀವಿ. ಅವ್ರು ಯಾವಾಗ ನೋಡಿದ್ರು ಏನೋ ಒಂದು ಫೈಲ್ ಇಟ್ಕೊಂಡು ಪ್ರಭು ಅಂತ ಅವ್ರು PN ಕರ್ಕೊಂಡು ಮಿನಿಸ್ಟ್ರಿಗಳ ಹತ್ರ ಹೋಗೋದು, ಬರ್ಸೋದು. ಸುಮಾರು ದುಡ್ಡು ತಂದಿದ್ದಾರೆ. ನರಸಾಪುರದಲ್ಲಿ 12.5 ಕೋಟಿ ರೂಪಾಯಿ ರಸ್ತೆ, ಇದು ಹಾಸ್ಪಿಟಲ್ ರೆಡಿ ಆಗಿದೆ. ಈಗ ಅದನ್ನು ಉದ್ಘಾಟನೆ ಮಾಡಬೇಕಾಯಿತು, ಮೊನ್ನೆ ಡೇಟ್ ಕೂಡ ಕೊಟ್ಟಿದ್ರು. ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗಿದೆ. ನರಸಾಪುರದಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ದಾರೆ 7 ಕೋಟಿ ರೂಪಾಯಿಗೆ. ಆಮೇಲೆ APMC ಮಾರ್ಕೆಟ್ ಹತ್ರ 10 ಕೋಟಿ ರೂಪಾಯಿನ ರಸ್ತೆ ಕಂಪ್ಲೀಟ್ ಆಗಿದೆ ಇವಾಗ. ಹಾಗಾಗಿ ಎಲ್ಲ ರಸ್ತೆಗಳು ಹಾಕಿದ್ದಾರೆ. ಈಗ ಸೀತಿಯಿಂದ ವೇಮಗಲ್ಲಿಂದ ಸೀತಿಗೆ 8 ಕೋಟಿ ರೂಪಾಯಿ, ಸೀತಿಯಿಂದ ಮತ್ತೆ ಇಲ್ಲಿ ತನಕ ಕಾಡಹಳ್ಳಿ ತನಕ 5 ಕೋಟಿ ರೂಪಾಯಿ, 13 ಕೋಟಿ ರೂಪಾಯಿ ಹಾಕಿದ್ದಾರೆ. ಮತ್ತೆ ತಿಪ್ಪೇನಹಳ್ಳಿಯಿಂದ ಕ್ಯಾಲ್ನೂರಿಂದ ಕಡಗಟ್ಟೂರಿಗೆ ಅದಕ್ಕೊಂದು 2.5 ಕೋಟಿ ಹಾಕಿದ್ದಾರೆ. ಮತ್ತೆ ಚಂಜಿಮಲೆಯಿಂದ ಸೀತಿ ಹೊಸೂರು, ಬೈರಂಡಹಳ್ಳಿ ಅದು ಕೂಡ ಕೆಲಸ ನಡೀತಾ ಇದೆ, ಅದು ಕೂಡ 3 ಕೋಟಿ ರೂಪಾಯಿ ಹಾಕಿದ್ದಾರೆ. ಹಾಗಾಗಿ ಮತ್ತೆ ಬೈರಂಡಹಳ್ಳಿ ಕೆರೆಗೆ 3 ಕೋಟಿ 20 ಲಕ್ಷ ಹಾಕಿದ್ರು. ಪೆರ್ಜನಹಳ್ಳಿ ಕೆರೆಗೆ 3 ಕೋಟಿ ಕೆಲಸ ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ. ಕುರ್ಕಿ ಕೆರೆ ಕೂಡ ಕಂಪ್ಲೀಟ್ ಮಾಡಿದ್ದಾರೆ 4 ಕೋಟಿ ರೂಪಾಯಿ. ಆರ್ಜನಹಳ್ಳಿ ಕೆರೆಗೆ ಹಾಕಿದ್ದಾರೆ. ಮತ್ತೆ ಮಣಿನಹಳ್ಳಿಯಿಂದ ಹಿಡಿದು ಮಾದಮಂಗಲ ರಸ್ತೆ ತನಕ 20 ಕೋಟಿ ರೂಪಾಯಿ ಡಾಂಬರೀಕರಣ ಕೆಲಸ ಮೋರಿಗಳೆಲ್ಲ ಆಗಿದೆ. ಈಗ ಡಾಂಬರೀಕರಣ ನಡೀತಾ ಇದೆ. ಮತ್ತೆ ಮಣಿನಹಳ್ಳಿಯಿಂದ ಚಿಂತಾಮಣಿ ಗಡಿವರೆಗೂ ಟಾರ್ ರಸ್ತೆ ಹಾಕಿದ್ದು ಆಗಿದೆ, ಭಾಳ ರಾಚಾಪುರ ತನಕ. ಹಾಗಾಗಿ ಅಭಿವೃದ್ಧಿ ಪರ ಕೋಲಾರ ಶಾಸಕರಿದ್ದಾರೆ. ಅವ್ರ ಊರಿಗೆ ಬರೋದು ಮುಖ್ಯ ಅಲ್ಲ, ಊರಿಗೆ ಏನು ಅಭಿವೃದ್ಧಿ ಆಗಬೇಕು ಅನ್ನೋದು ಮುಖ್ಯ. ಹಾಗಾಗಿ ಅವ್ರ ಆಫೀಸಿಗೆ ಓಡಾಡ್ಕೊಂಡು ಊರಲ್ಲಿ ಬಂದು ಇಲ್ಲಿ ಬಂದು ತರಕಾಗ್ತದೆ. ವಿಧಾನಸೌಧಕ್ಕೆ ಹೋಗ್ಬೇಕು, ದುಡ್ಡು ತರಬೇಕು, ಇಲ್ಲಿ ಅಭಿವೃದ್ಧಿ ಮಾಡ್ಬೇಕು. ಊರುಗಳಲ್ಲಿ ಏನು ಮಾಡೋಕ್ಕಾಗ್ತದೆ? ಊರುಗಳಲ್ಲಿ ಇರ್ತಾರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಮುಖಂಡರುಗಳು, ಲೀಡರ್ಗಳು, ಅವರೆಲ್ಲ ನೋಡ್ಕೊಳ್ತಾರೆ. ಹಾಗಾಗಿ ಅಭಿವೃದ್ಧಿ ಪರ ನಮ್ಮ ಶಾಸಕರಿದ್ದಾರೆ. ಅವರು ಅಭಿವೃದ್ಧಿ ಪರ ಸ್ವಂತ ಹಣ ಕೊಡ್ತಾ ಇರೋದು. 10 ಲಕ್ಷ ಆಗಲಿ, 20 ಲಕ್ಷ ಆಗಲಿ, 5 ಲಕ್ಷ ಆಗಲಿ, ಎಲ್ಲ ದೇವಸ್ಥಾನಗಳಿಗೂ ಅವ್ರು ವೈಯಕ್ತಿಕ ಹಣ ಕೊಡ್ತಾ ಇರೋದು. ಹಾಗಾಗಿ ಅಭಿವೃದ್ಧಿ ಪರದಂಥ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ದೇವ್ರು ಒಳ್ಳೇದು ಮಾಡಲಿ, ಈ ಊರಿನ ಆಶೀರ್ವಾದ ಅವ್ರಿಗೆ ಸಿಕ್ಕಲಿ ಅಂತ ಹೇಳ್ತಾ ನನ್ನ 4 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಊರವ್ರು ಯಾರು ಮಾತಾಡ್ರಿ.